ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಈ ಬಾರಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ನೋಡೋದಕ್ಕೆ ಯಾರು ಕೂಡ ಅಷ್ಟೊಂದೇನು ಚೆನ್ನಾಗಿ ಕಾಯ್ತಾ ಇಲ್ಲ ಅಂತ ಅನ್ಕೋತೀನಿ. ಆದ್ರೂ ಕೂಡ ಹೇಳೋದು ನನ್ನ ಕರ್ತವ್ಯ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ನೀವೇನಾದ್ರೂ ನೋಡಬೇಕು ಅಂದ್ರೆ ಭಾನುವಾರ ಬೆಳಿಗ್ಗೆ 5:15 ನಿಮಗೆ ಯೂಟ್ಯೂಬ್ ಅಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಥವಾ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಲೈವ್ ಆಗಿ ನೋಡಬಹುದು. ಡಬ್ಲ್ಯೂ ಅವರು ಇಂಡಿಯಾದಲ್ಲಿ ಸೋನಿ ಲಿವ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರು, ಬಟ್ ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಐ ಥಿಂಕ್ ಆ ಒಂದು ಪಾರ್ಟ್ನರ್ಶಿಪ್ ಎಂಡ್ ಆಯ್ತು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಸೋನಿ ನೆಟ್ವರ್ಕ್ ಅಲ್ಲಿ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಏನೇ ಆಗಲಿ ಯೂಟ್ಯೂಬ್ ಅಲ್ಲಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರ್ತಕ್ಕಂತಹ ಲಿಂಕ್ ನ ಯೂಸ್ ಮಾಡಿಕೊಂಡು ಇದೇ ಭಾನುವಾರ ಬೆಳಿಗ್ಗೆ 5:15 ನೀವು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಎಂಜಾಯ್ ಮಾಡಬಹುದು. ಟೋಟಲ್ ಆಗಿ ಡಬ್ಲ್ಯೂ ಅವರು 5 ಮ್ಯಾಚಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಮ್ಯಾಚ್ ಗಳ ಪ್ರೆಡಿಕ್ಷನ್ ಕೂಡ ನಾವು ಮಾಡೋದಾದ್ರೆ ಈ ಕಡೆ ನಮ್ಮ ವಿಷನ್ ಅವರು ತನ್ನ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಗೈನ್ಸ್ಟ್ ಸ್ಟ್ರೀಟ್ ಪ್ರಾಫಿಟ್. ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ವಿಷನ್ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳುತ್ತೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಶೆಲ್ ಫೈರ್, ಅಲೆಕ್ಸಾ ಬ್ಲೇಸ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಮಿಚಿನ್ ಜೇಡ್ ಕಾರ್ಗಿಲ್ ಹಾಗೆ ನಮ್ಮ ಬಿ ಫ್ಯಾಬ್ ಅವರ ನಡುವೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ, ಶೆಲ್ ಫೈರ್ ಹಾಗೆ ಅಲೆಕ್ಸಾ ಬ್ಲೇಸ್ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಬಟ್ ನನಗೆ ಜೇಡ್ ಕಾರ್ಗಿಲ್, ಬಿ ಫ್ಯಾಬ್ ಹಾಗೆ ನಮ್ಮ ಮಿಚಿನ್ ಅವರು ಗೆದ್ರೆ ಚೆನ್ನಾಗಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ಆ ಕಡೆ ವಿನ್ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ಈ ಕಡೆ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಈ ಒಂದು ಪ್ರೆಡಿಕ್ಷನ್ ಯಾರು ತಾನೇ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತೀರಲ್ವಾ, ಸುಮ್ಮನೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಸೋಲ್ರುಕ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲ್ರುಕ ಅವರು ಗೆಲ್ಬಹುದು ಅಂತ ಅನಿಸ್ತಾ ಇದೆ. ಆ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವರು ಆಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಚೆನ್ನಾಗಿ ಕೆಲಸ ಏನೋ ಮಾಡ್ತಾ ಇದ್ದಾರೆ, ಬಟ್ ಅಷ್ಟೊಂದೇನು ವರ್ಕ್ ಆಗ್ತಾ ಇಲ್ಲ. ಸೊ ಸೋಲ್ರುಕ ಅವರಿಗೆ ಡಬ್ಲ್ಯೂ ಅವರು ಒಂದು ಮೊಮೆಂಟಮ್ ನ ಕೊಡೋದಕ್ಕೋಸ್ಕರ, ಅವ್ರಿಗೂ ಕೂಡ ಒಂದು ಪುಷ್ ನ ಕೊಡೋದಕ್ಕೋಸ್ಕರ ಚಾಂಪಿಯನ್ಶಿಪ್ ನ ಈ ಒಂದು ಮ್ಯಾಚ್ ಅಲ್ಲಿ ಸೋಲ್ರುಕ ಅವರಿಗೆ ಕೊಡಬಹುದು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಪೇಜ್ ಅಂಡ್ ಬ್ರಿಬೆಲ್ಲಾ ವರ್ಸಸ್ ನಮ್ಮ ನಾಯಾ ಜಾಕ್ಸ್ ಹಾಗೆ ಲಾಸ್ಟ್ ಲೆಜೆಂಡ್ ಅವರ ನಡುವೆ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ನಮ್ಮ ಪೇಜ್ ಹಾಗೆ ಬ್ರಿಬೆಲ್ಲಾ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಮಗೆ ಶೋನಾ ಮೈನ್ ಇವೆಂಟ್ ಅಲ್ಲಿ ಪೆಂಟಾ ಹಾಗೆ ಈತನ್ ಪೇಜ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ. ಐ ಥಿಂಕ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಈತನ್ ಪೇಜ್ ಅವ್ರನ್ನ ಡಬ್ಲ್ಯೂ ಅವರು ಪುಷ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅವರ ಕೈಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕೊಡಬಹುದು. ಅಲ್ಲಿ ನಮ್ಮ ಪೆಂಟಾ ಅವರು ಕೂಡ ಆಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಈತನ್ ಪೇಜ್ ಅವರು ಗೆದ್ರೆ ಓಕೆ ಅಂತ ಅನ್ಸುತ್ತೆ. ಈ ಕಡೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ ಯಾರು ತಾನೇ ತಲೆ ಕೆಡಿಸ್ಕೊತಾ ಇದ್ದಾರೆ ಅಲ್ವಾ. ಬೇಸಿಕಲಿ ಇದನ್ನ ಪ್ರಿಡಿಕ್ಷನ್ ಅಂತ ಮಾಡೋದು ಕೂಡ ತಪ್ಪಾಗುತ್ತೆ. ಏನೇ ಆಗಲಿ ಇದು ನನ್ನ ಪ್ರಿಡಿಕ್ಷನ್ ಆಗಿತ್ತು. ನೋಡೋಣ ಶೋನ ಡಬ್ಲ್ಯೂ ಅವರು ಯಾವ ರೀತಿ ಪುಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನೀವು ಇಲ್ಲಿ ಲಿಸ್ಟ್ ಅಲ್ಲಿ ನೋಡ್ತಾ ಇರಬಹುದು ಯಾರು ಲಾಸ್ಟ್ ಟೈಮು ಡಬ್ಲ್ಯೂ ಚಾಂಪಿಯನ್ ಆಗಿ ಜಾಸ್ತಿ ಟೈಮು ಕಳೆದಿದೆ ಅಂತ. ನಂಬರ್ 4 ಅಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಅವರು ಇದ್ದಾರೆ. ಇವರು ಕಡೆದಾಗಿ ವಿಮೆನ್ಸ್ ಡಿವಿಷನ್ ನ ಮೈನ್ ಚಾಂಪಿಯನ್ ಆಗಿ 1473 ದಿನ ಆಗಿದೆ. ನಂಬರ್ 3 ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಇದ್ದಾರೆ. ಇವರು ಲಾಸ್ಟ್ ಟೈಮು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು 2011 ದಿನ ಆಗಿದೆ. ನಂಬರ್ 2 ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಇದ್ದಾರೆ. ಇವರು ಲಾಸ್ಟ್ ಟೈಮು ವಿಮೆನ್ಸ್ ಚಾಂಪಿಯನ್ ಆಗಿ 2831 ದಿನ ಆಗಿದೆ. ಅಂಡ್ ನಂಬರ್ 1 ಅಲ್ಲಿ ನಮ್ಮ ಪ್ರಿನ್ಸ್, ನಮ್ಮ ಡೀಮನ್ ಫಿನ್ ಬ್ಯಾಲರ್ ಅವರು ಇದ್ದಾರೆ. ಇವರು ಕಡೆದಾಗಿ ಚಾಂಪಿಯನ್ ಆಗಿ 3558 ದಿನ ಆಗಿದೆ. ನಿಜವಾಗ್ಲೂ ಗಾಯ್ಸ್, ಫಿನ್ ಬ್ಯಾಲರ್ ಸಪೋಸ್ ಟು ಬಿ ಎ ಸ್ಟಾರ್, ಬಟ್ ಫೇಲ್ಡ್ ಆಸ್ ಜುಪಿಟರ್ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ನೋಡ್ತಾ ಇದ್ರೆ. ಅವರಿಗೆ ಆದಷ್ಟು ಬೇಗ ಡಬ್ಲ್ಯೂ ಅವರು ಪುಷ್ನ ಕೊಡ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಲುಡ್ವಿಗ್ ಕೈಸರ್ ಅವ್ರನ್ನ ಸದ್ಯಕ್ಕೆ ಪೊಲೀಸ್ಗಳು ಅರೆಸ್ಟ್ ಮಾಡಿ ಅವ್ರ ಕೈಯಲ್ಲಿ ಫೈನ್ ನ ವಸೂಲಿ ಮಾಡಿ ಅವರನ್ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಲುಡ್ವಿಗ್ ಕೈಸರ್ ಅವರು ಕೂಡ ಈ ಒಂದು ಲಿಸ್ಟಿಗೆ ಸೇರ್ಗಡೆ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅಂತ. ನಮ್ಮ ಲುಡ್ವಿಗ್ ಕೈಸರ್, ಜೆಫ್ ಹಾರ್ಡಿ, ನಮ್ಮ ಜಿಮ್ಮಿ ವೂಸೋ, ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ಬ್ರಾಕ್ ಲೆಸ್ನರ್, ಬ್ಯೂಟಿಫುಲ್ ಲಿವ್ ಮಾರ್ಗನ್ ಅಂಡ್ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿಲ್ಲ. ಒಟ್ಟಿನಲ್ಲಿ ಅರೆಸ್ಟ್ ಆಗಿ ಆಮೇಲೆ ಫೈನ್ ನ ಕಟ್ಟು ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬೇಕು. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಪಬ್ಲಿಕ್ ಫೈಟ್ ಅಲ್ಲಿ ಇನ್ವಾಲ್ವ್ ಆಗಿದ್ರಂತೆ. ಅಂದ್ರೆ ಸ್ಟ್ರೈಕ್ ಎಲ್ಲ ನಡೀತಾ ಇತ್ತಲ್ಲ, ಆ ಒಂದು ಟೈಮಲ್ಲಿ ಅರೆಸ್ಟ್ ಆಗಿದ್ರು. 2010 ಟೈಮಲ್ಲಿ ನಮ್ಮ ಜಫರ್ಡಿ ಅವರು ಡ್ರಗ್ ನ ತಗೊಂಡು ಕಾರ್ನ ಡ್ರೈವ್ ಮಾಡಬೇಕಾದ್ರೆ ಈ ಕಡೆ ನಮ್ಮ ಜಿಮ್ಮಿ ಊಸೋ ಅವ್ರದ್ದು ಕೂಡ ಅದೇ ಕೇಸು ಅಂತ ಅನ್ಕೋತೀನಿ. ಆ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ರೀಸೆಂಟ್ ಆಗಿ ಅರೆಸ್ಟ್ ಆಗಿದ್ರು. ಎಲ್ಲ ಕೇಸ್ಗಳು ನನಗೆ ಮರ್ತೋಗಿದೆ. ಏನೇ ಆಗಲಿ ನಮ್ಮ ಲುಡ್ವಿಗ್ ಕೈಸರ್ ಅವರು ಕೂಡ ಸದ್ಯಕ್ಕೆ ಈ ಒಂದು ಲಿಸ್ಟ್ ಅಲ್ಲಿ ಸೇರ್ಗಡೆ ಆಗಿದ್ದಾರೆ.
ಆಗಿದ್ದಾರೆ. ಅಂಡ್ ನಾನು ಇದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಮಾಡಲ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಯಾರ್ಯಾರು ರೀಸೆಂಟ್ ಆಗಿ ಅರೆಸ್ಟ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ. ಸೊ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಬ್ರೋ ಅಂದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋನ ತಗೊಂಡು ಬರ್ತೀನಿ. ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಯಾರ್ಯಾರು ಅರೆಸ್ಟ್ ಆಗಿದ್ರು ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಮತ್ತೊಮ್ಮೆ ಒಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ನಾಳೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಓವರ್ ಆಲ್ ಏನೇನು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಸ್ಮ್ಯಾಕ್ ಡೌನ್ ಕ್ರೌಡ್ ನ ಅಡ್ರೆಸ್ ಮಾಡ್ತಾರಂತೆ. ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಮಾತಾಡೋದಕ್ಕೆ ಬರ್ತಾರೆ. ನಮ್ಮ ರಿಯಾ ರಿಪ್ಲಿ ಹಾಗೆ ಅಲೆಕ್ಸಾ ಬ್ಲಿಸ್ ಫೈರ್ ಇವರೆಲ್ಲರೂ ಕೂಡ ಬರ್ತಾರೆ. ಒಂದು ಬ್ರಾಲ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸೆಗ್ಮೆಂಟ್ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶಿನ್ಸ್ಗೆ ನಾಕಮುರಾ ಹಾಗೆ ಟಲ್ಲಾ ಟೋಂಗಾ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಂದು ಶೋನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಕಾಂಟ್ರಾಕ್ಟ್ ಸೈನಿಂಗು. ಕಳೆದ ವಾರ ಕಾಂಟ್ರಾಕ್ಟ್ ಸೈನಿಂಗು ಆಗ್ಬೇಕಾಗಿತ್ತು, ಬಟ್ ನಮ್ಮ ಗಂತರ್ ಅವರು ಜಾಸ್ತಿ ಮಾತಾಡೋದ್ರ ಮುಖಾಂತರ ಅದನ್ನ ಹಾಳು ಮಾಡ್ಕೊಂಡ್ರು. ಅದಾದ್ಮೇಲೆ ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ. ಈಗ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಮಗೆ ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟು ವಿಚಾರನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬೋರಿಂಗ್ ಅಂತಾನೆ ಅನಿಸ್ತಾ ಇದೆ. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಸ್ಮ್ಯಾಕ್ ಡೌನ್ ಅಂತ. ಕೇಳ್ಕೊಳ್ಳೋದೊಂದೇ, ಮಂಡೇ ನೈಟ್ ರಾನ ಡಬ್ಲ್ಯೂ ಅವರು ಯಾವ ರೀತಿ ಸರ್ಪ್ರೈಸ್ ಆಗಿ ಬ್ಯಾಂಗರ್ ಆಗಿ ಬುಕ್ ಮಾಡಿದ್ರು ಅದೇ ರೀತಿ ಚೂರಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಾಳೆ ಸ್ಮ್ಯಾಕ್ ಡೌನ್ಗೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಕೂಡ ಡಬ್ಲ್ಯೂ ಅವರು ಅದೇ ರೀತಿ ಶಾಕಿಂಗ್ ಆಗಿ ಬ್ಯಾಂಗರ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಅಂಡ್ ಇದಲ್ದಲ್ಲೇ ಬ್ಲಡ್ ಲೈನ್ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ತಗೊಂಡು ಬರ್ತಾರೆ ಅಂತ ಅನ್ಸುತ್ತೆ ಸ್ಮ್ಯಾಕ್ ಡೌನ್ ಅಲ್ಲಿ. ನೋಡೋಣ ಗಾಯ್ಸ್, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.